ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿಯ ಸಂಕಲನಾತ್ಮಕ ಪರೀಕ್ಷೆ 2 SE2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಕೀ ಉತ್ತರಗಳೊಂದಿಗೆ ನೋಡೋಣ. ಇದು ಕಂಪ್ಲೀಟಾಗಿ LBA ಬೇಸ್ಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಈ ಪ್ರಶ್ನೆ ಪತ್ರಿಕೆ ಕೂಡ ನಿಮ್ಮ ಎಕ್ಸಾಮ್ಗೆ ಬಂದರೂ ಬರ್ಬೋದು. ಮತ್ತು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಅವುಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ತಾವುಗಳು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ ಬನ್ನಿ. ಸೊ ಫಸ್ಟ್, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದು 3 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಸೊ 3 ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ, ಉತ್ತರಗಳನ್ನು ಬರೆಯುವಾಗ ಕ್ರಮಾಕ್ಷರದೊಂದಿಗೆ ಹಾಕಿನೇ ಬರಿಬೇಕು, ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಮೊದಲ ಪ್ರಶ್ನೆ ಇತ್ತು, ಇವುಗಳಲ್ಲಿ ಅನ್ವರ್ಥ ನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರು. ಅನ್ವರ್ಥ ಅಂದರೆ ಅರ್ಥಕ್ಕನುಗುಣವಾಗಿ ಅಂತ ಅರ್ಥ ಮಾಡ್ಕೋಬೇಕು. ವಿದ್ವಾಂಸ ಅಂತ ಇದರ ಉತ್ತರ ಬರ್ತದೆ. ಆಯ್ಕೆ ಈ ವಿದ್ವಾಂಸ ಅನ್ನೋದು ಸರಿ ಇದೆ. ಪ್ರಶ್ನೆ 2, ಗುರುಗಳು ಕನ್ನಡ ಪದವನ್ನು ವಾಚನ ಮಾಡಿದರು ಅಂತ ಇದೆ. ಕರ್ಮ ಏನು ಅಂತ ಕೇಳಿದರು. ಕರ್ಮ ಪದ. ಗುರುಗಳು ಕರ್ತೃಪದ, ವಾಚನ ಮಾಡಿದರು ಅನ್ನೋದು ಕ್ರಿಯಾಪದ. ಹಾಗಾದರೆ ಪದ್ಯವನ್ನು ಅನ್ನೋದು ಏನಪ್ಪ ಅಂದರೆ ಕರ್ಮಪದ. ಸೊ ಕರ್ಮ ಇಸ್ ದ ಆಪ್ಷನ್ ಈಸ್ ದಿ ರೈಟ್ ಒನ್. ಥರ್ಡ್ ಪ್ರಶ್ನೆ, ಪಾಂಡವರ ಯಜ್ಞತುರಗ ಮಣಿಪುರವನ್ನು ಪ್ರವೇಶಿಸಿತು, ಆಗ ಬಬ್ರುವಾಹನನು ಅದನ್ನು ಕಟ್ಟಿ ಹಾಕಿದನು, ಆದ್ದರಿಂದ ಬಬ್ರುವಾಹನನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಹಾಗಾದರೆ ಇದು ಯಾವ ಪ್ರಕಾರದ ವಾಕ್ಯ ಅಂತ ಕೇಳಿದರು. ನೋಡಿ, ವಾಕ್ಯದಲ್ಲಿ ಅರ್ಧ ವಿರಾಮ ಪ್ರಯೋಗ 2 ಸರಿಯಾಗಿದೆ. ಓಕೆನಾ? ಅಂದರೆ ಇದು ಸಂಯೋಜಿತ ವಾಕ್ಯ ಆಗ್ತದೆ. ಸೊ ಅಂದರೆ ಅಧೀನ ವಾಕ್ಯಗಳು ಏನಾಗಿರ್ತಾವಪ್ಪ ಅಂದರೆ ಸಂಯೋಜನೆಗೊಳ್ತಾವ ಒಂದು ಪ್ರಧಾನವಾಗಿರ್ತಕ್ಕಂಥ ವಾಕ್ಯಕ್ಕೆ. ಸೊ ಅದು ಸಂಯೋಜಿತ ವಾಕ್ಯ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಪ್ರಶ್ನೆ 2 ಅವುಗಳು ಸಂಬಂಧೀಕರಣಗಳಿದ್ದಾವೆ. ಸೊ ಸರಿಯಾದ ಉತ್ತರಕ್ಕೆ 1 ಪ್ರಶ್ನೆಗೆ 1 ಅಂಕ, ಒಟ್ಟು 2 ಪ್ರಶ್ನೆ 2 ಅಂಕ ಇದೆ. ರವ, ನೀರವ, ಭಯ, ಅಭಯ ಅಥವಾ ನಿರ್ಭಯ ಬರಿಬೋದು. ಆರ್ಯ, ಅಜ್ಜ, ಆಚಾರ್ಯದು, ಅಚ್ಚರಿ ಅಂತಕ್ಕಂಥದ್ದು ತತ್ಸಮ ತದ್ಭವ ಮೇಲೆ ಇತ್ತು. ಇನ್ನು 1 ಅಂಕದ ಪ್ರಶ್ನೆಗಳು ಒಟ್ಟು 7 ಇರ್ತವೆ, ಗದ್ಯ, ಪದ್ಯ ಮತ್ತು ಪೂರಕ ಪಾಠದ್ದು. ಪ್ರಶ್ನೆ 6, ಯಾರ ಪ್ರೇರಣೆಯಿಂದ ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು? ಉತ್ತರ, ಮಹಾತ್ಮ ಗಾಂಧೀಜಿ ಅವರ ಪ್ರೇರಣೆಯಿಂದ ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಪ್ರಶ್ನೆ 7, ಯಾರನ್ನು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಅಂತ ಕರೀತಾರೆ ಅಂತ ಕೇಳಿದರು. ಸೊ DBC ಅವರನ್ನು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಅಂತ ಕರೆಯೋದು. ಪ್ರಶ್ನೆ 8, ಯಾವುದು ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುತ್ತಿರುವುದು ಅಂತ ಕೇಳಿದ್ದಾರೆ. ಸೊ ಕೊಳ್ಳು ಬಾಕತನವು ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುತ್ತಿರುವುದು. ಕನ್ನಡ ತಾಯಿಯ ಬಶೀರ ಹೊನ್ನಗನಿಯಾರು. ಸೊ ದ ಉತ್ತರ ಈಸ್ ವಿದ್ಯಾರಣ್ಯರು. ಇನ್ನು ಪುಲಿಗೆರೆ ಸೋಮನಾಥ ಕವಿ ಪ್ರಕಾರ ಗುರು ಎಂದರೆ ಯಾರು ಅಂತ ಕೇಳಿದ್ದಾರೆ. ವರ್ಣ ಮಾತ್ರಂ ಕಲಿಸಿದಾತ ಗುರು ಅನ್ನೋದು ಉತ್ತರದಲ್ಲಿ ಕೊಡಬೇಕಿತ್ತು. ಇನ್ನು ನಮ್ಮ ಮೆದೆಯ ಕಾಮಧೇನು ಯಾವುದು ಕೇಳಿದ್ದಾರೆ. ನಮ್ಮ ಕನಸುಗಳೇ ನಮ್ಮ ಮೆದೆಯ ಕಾಮಧೇನು. 12ನೇ ಪ್ರಶ್ನೆ, ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಅಂತ ಕೇಳಿದರು. ಸೊ ಮುದುಕಿಯನ್ನು ದಾರಿಯಲ್ಲಿ ಭೇಟಿಯಾದ ವ್ಯಕ್ತಿ ಯಾರೆಂದರೆ, ಹಳ್ಳಿಯಲ್ಲಿ ಮಳೆ ಇಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯಲು ಎಂದು ಹೊರಟ ಬಡವನಾದ ತಿಮ್ಮರಾಯ. ಇನ್ನು 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಸೊ 10 ಅಂಕಗಳನ್ನೆಲ್ಲ ಆರಾಮಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮುದುಕಿಯ ಕಿರಿಮಗಳು ಅರ್ಧಂಬರ್ಧ ಗಿಡವಾಗಲು ಕಾರಣ ಏನು? ಉತ್ತರ, ದೊರೆಯ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಆಗುವಂತೆ ಒತ್ತಾಯಿಸಿ ನಿಷ್ಠುರವಾಗಿ ಮಾತುಗಳನ್ನು ಆಡಿದರು. ಇದಕ್ಕೆ ಮುದುಕಿಯ ಕಿರಿಮಗಳು ವ್ಯಥೆಪಟ್ಟು 2 ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ಹಾಗೂ ಹೂವನ್ನು ಕೀಳುವ ವಿಧಾನವನ್ನೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ಸೊ ದೊರೆಯ ಮಗಳು ಮತ್ತು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯತನದಿಂದ ತಂಬಿಗೆ ನೀರನ್ನು ಅಡ್ಡಾದಿಡ್ಡಿಯಾಗಿ ಸುರಿದರು. ಇದರಿಂದ ಹುಡುಗಿ ಅರ್ಧಂಬರ್ಧ ಗಿಡವಾದಳು ಅನ್ನೋದನ್ನು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ಸೊ ಚಾವುಂಡರಾಯ ತಲಕಾಡಿನ ಗಂಗವಂಶದ ದೊರೆಗಳಾದ ಮಾರಸಿಂಹ, ರಾಚಮಲ್ಲ, ರಕ್ಕಸ ಗಂಗರ ಮಂತ್ರಿಯಾಗಿದ್ದ. ಜನರು ಚಾವುಂಡರಾಯನನ್ನು ಅಣ್ಣ, ರಾಯ ಅಂತಲೇ ಕರೀತಿದ್ರು. ಸ್ವತಃ ಕವಿಯಾದ ಚಾವುಂಡರಾಯನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಎಂದರೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ. ಪ್ರಶ್ನೆ 15, ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದನೆ ಮಾಡಿತು? ಆನ್ಸರ್ ಈಸ್, ಕೋಗಿಲೆಯ ಕುಹು ಕುಹು ಧ್ವನಿಯನ್ನು ಕೇಳಿ ಜಗವು ಝುಮ್ಮೆಂದಿತು. ಕೋಗಿಲೆಯ ಧ್ವನಿಯನ್ನು ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮುದವನ್ನು ತಾಳಿ ಮರುದನಿ ಮಾಡಿತು. ಕೋಗಿಲೆಯ ಗಾನವನ್ನು ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬನ್ನಿಸುತ್ತಿತ್ತು. ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತು. ಕೋಗಿಲೆಯು ತನ್ನ ಮಧುರವಾದ ಧ್ವನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕೂಹು ಕೂಹು ಎಂದು ಹಾಡಿತು. ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು ಅಂತ ಬರೆದ್ರೆ ಸಾಕು. ಪ್ರಶ್ನೆ 16, 5ಕ್ಕೆ ಮಾರಯ್ಯನ ಕಾಯಕ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾರೆ? ಉತ್ತರ, ಕಾಯಕದಲ್ಲಿ ನಿರತವಾದಾಗ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನು ಮಾಡುವುದನ್ನು ಮರೆಯಬೇಕು,
ಜಂಗಮರು ಮುಂದೆ ಬಂದರೂ ಅವರ ಹಂಗವನ್ನು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವನ್ನು ಇತ್ತಾದರೂ ಕಾಯಕದಲ್ಲಿ ತಲ್ಲೀನರಾಗಬೇಕು ಎಂಬುದಾಗಿ ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಲೇಖಕರಾದ ಶ್ರೀ ಎಚ್ ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೆ ಅಂತ ಕೇಳಿದರು. ಸೊ ಲೇಖಕರಾದ ಶ್ರೀ ಎಚ್ ನರಸಿಂಹ ಅವರಿಗೆ ವಿಮಾನದ ಯಾನದ ಬಗ್ಗೆ ಭಯವಿಲ್ಲ. ಏಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ, ಹಸು, ಜನ ಅಡ್ಡ ಬರೋದಿಲ್ಲ. ಜೊತೆಗೆ ವಿಮಾನವನ್ನು ಯಾರೂ ಓವರ್ಟೇಕ್ ಮಾಡುವ ಪ್ರಸಂಗವೂ ಇರೋದಿಲ್ಲ. ಇನ್ನು ಕವಿ ಸಾಹಿತಿಗಳ ಪರಿಚಯ ಬರೀಬೇಕು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅಂತ ಇದೆ. ಇಲ್ಲಿ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಸೊ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರ ಕಾಲ 1891, ಸ್ಥಳ ಬಂದುಬಿಟ್ಟು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ. ಸೊ ಇವರ ಮುಖ್ಯ ಕೃತಿಗಳು ಯಶೋಧರೆ, ಚಿಕ್ಕವೀರ ರಾಜೇಂದ್ರ, ಗೌತಮಿ ಹೇಳಿದ ಕತೆ. ಪ್ರಶಸ್ತಿಗಳಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಿಕ್ಕಿದೆ. ಇನ್ನು ಪ್ರಸ್ತಾರ ಹಾಕಬೇಕು. ಸೊ ಒಟ್ಟು 3 ಸಾಲುಗಳಿದ್ದಾವೆ. ಸೊ 3 ಸಾಲುಗಳು 14, 14, 21 + 2 ಇದೆ. ಸೊ ಹೀಗಾಗಿ ಇದೇನಾಗ್ತದಪ್ಪ ಅಂದ್ರೆ ಭಾಮಿನಿ ಷಟ್ಪದಿ ಅಂತ ಆಗ್ತದೆ. ಸೊ ನೀಟಾಗಿ ನೋಡ್ಕೊಡ್ರಿ. ಜಸ್ಟ್ ನಿಮಗೆ ಲಘು ಗುರು ಹಾಕ್ಲಿಕ್ಕೆ ಏನು ಮಾಡ್ತಾರೆ, 1 ಮಾರ್ಕ್ಸ್ ಕೊಡ್ತಾರೆ. ಘನ ವಿಭಾಗ ಮಾಡಲಿಕ್ಕೆ 1 ಅಂಕ ಇರ್ತದೆ. ಲಾಸ್ಟ್ ಏನು ಬರಿಬೇಕಪ್ಪ ಅಂದ್ರೆ ಇದು ಮಾತ್ರ ಘನ ಆಧಾರಿತ ಭಾಮಿನಿ ಷಟ್ಪದಿ ಆಗಿದೆ ಅಂತ ಬರೆದ್ರೆ 2 ಅಂಕ ಕೊಡ್ತಾರೆ. ಇದು ಪ್ರಶ್ನೆ ಬದಲಾಗಿ ಒಂದು ಅಲಂಕಾರವನ್ನು ಸಮನ್ವಯ ಮಾಡಲಿಕ್ಕೆ ಕೇಳಿದರು. ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಇದೆ. ಸೊ ಅಲಂಕಾರ ನೋಡಿದರೆ ಇದು ಉಪಮಾಲಂಕಾರ ಅಂತ ಬರ್ತದೆ. ಲಕ್ಷಣ, 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನೇ ಉಪಮಾಲಂಕಾರ ಅಂತ ಕರೆಯೋದು. ಇದಕ್ಕಿರ್ತಕ್ಕಂಥ ಉಪಮೇಯ ಮನೋರಮೆಯ ಮುಖ, ಉಪಮಾನ ಕಮಲ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಅರಳೋದು. ಸಮನ್ವಯ, ಇಲ್ಲಿ ಉಪಮೇಯವಾದ ಮನೋರಮೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಪರಸ್ಪರ ಹೋಲಿಸಿ ವರ್ಣನೆ ಮಾಡಿರೋದ್ರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು 3 ಅಂಕಕ್ಕೆ ನಿಮಗೆ ಗಾದೆ ಮಾತನ್ನು ವರ್ಣನೆ ಮಾಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಗಾದೆ ಮಾತಿನ ಮಹತ್ವ ಮೌಲ್ಯವನ್ನು ಬರಿಬೇಕು. ಒಬ್ಬ ವ್ಯಕ್ತಿ ಜೀವನ, ಒಬ್ಬ ವಿದ್ಯಾರ್ಥಿ ಜೀವನವನ್ನು ಉದಾಹರಣೆಯಾಗಿ ತೆಗೆದುಕೊಂಡು 5-6 ಸಾಲುಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಮಹತ್ವವನ್ನು ಬರಿಬೇಕು. ಮತ್ತು ಪ್ರತಿಯೊಂದು ಗಾದೆಯನ್ನು ವಿವರಣೆ ಮಾಡುವಾಗ ಈ ಪೀಠಿಕೆಯನ್ನು ನೀಟಾಗಿ ಇದೇ ಥರ ಬರೀರಿ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರೋದ್ರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥ ಅಡಗಿದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಯಾವ ಗಾದೆ ಮಾತು ಕೊಟ್ಟಿರಲ್ಲ ಅದನ್ನು ಬರೆದು ಇದು ಕನ್ನಡದ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದಾಗಿದೆ ಅಂತ ಬರೆದ್ರೆ ಸಾಕು. ಆವಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಒಂದು ಉದಾಹರಣೆ ಸಹಿತವಾಗಿರ್ತಕ್ಕಂಥ ಹೇಳಿದ್ದೀನಿ, ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿಯ ಜೀವನದ ಉದಾಹರಣೆ ತೆಗೆದುಕೊಂಡು ಮೌಲ್ಯಾಧಾರಿತವಾಗಿ ನೀವು ಬರೆದ್ರೆ ನಿಮಗೆ 3 ಅಂಕ ಕೊಡ್ತಾರೆ. ಅದೇ ಏನು ಕೇಳಿದ್ರು ನೆಕ್ಸ್ಟ್, ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಪರಿಶ್ರಮ. ನಾವು ಜೀವನದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಪರಿಶ್ರಮವನ್ನು ಪಡಬೇಕು. ಪರಿಶ್ರಮ ಪಟ್ಟರೆ ನಮಗೆ ಪ್ರತಿಫಲ ಅಂತಕ್ಕಂಥದ್ದು ಸಿಗ್ತದೆ. ಆಲಸ್ಯತನವನ್ನು ಬಿಡಬೇಕು ಅನ್ನೋದೇ ಹೇಳಿರ್ತಕ್ಕಂಥದ್ದು. ಇನ್ನು 2 ಸಂದರ್ಭ ಇದ್ದಾವೆ. ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಅಂತ ಇದೆ. ಇದು ಅಮ್ಮ ಗದ್ಯ ಪಾಠದ ವಾಕ್ಯ ಇತ್ತು. ಓಕೆನಾ. ಇನ್ನು 22ರಲ್ಲಿ ಕುಲಹೀನ ನೀನು ಪ್ರತಿಷ್ಠೆ ಸುಡು ಮತಿಹೀನು ನೀನು ಅಂತ ಇದೆ. ಇದು ರಾಮಧಾನ್ಯ ಚರಿತೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಇವೆರಡೂ ಕೂಡ ನೀವು ಬರೆಯುವಾಗ ಆಯ್ಕೆ ಮತ್ತು ಸಂದರ್ಭಗಳನ್ನು ನೀಟಾಗಿ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಪದ್ಯ ಕೇಳಿದ್ದಾರೆ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿ ನಡೆಗೆ ನಡೆವ ಧೀರ ಪಯಣದಲ್ಲಿ ಅಂತ ಇತ್ತು. ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಏನೋ ಕೂಡ ಕೊಟ್ಟಿತ್ತು. ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆ ಮಾಡಿದರೇನು ಫಲ, ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ ಅಂತ ಇತ್ತು. ಇದು ಬೇವು ಬೆಲ್ಲ ದೊಡಿಡಲೇನು ಫಲ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಮಕ್ಕಳು ತಂದೆ ತಾಯಿಗಳನ್ನು ನೋಯಿಸದೆ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಿತ್ತು. ಅದನ್ನು ನೀವು ನೀಟಾಗಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. ಇನ್ನು ಲಾಸ್ಟ್ 8 ವಾಕ್ಯಗಳಲ್ಲಿ ನಿಮಗೆ ಮುದ್ದನ್ನು ಪರಿಹಾಸ ಮಾಡಿದನೆಂದು ಮನೋರಮೆ ಹೇಳಲು ಕಾರಣ ಅಂತಕ್ಕಂಥದ್ದು ಪ್ರಶ್ನೆ. ಓನ್ಲಿ 8 ಸಾಲು ಬರಿಬೇಕು. ಅಥವಾ ಈ ಮುದ್ದನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳೋ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆ ಅಂತ ಕೇಳಿದರು. ಇದೆರಡೂ ಕೂಡ ಗದ್ಯಪಾಠದ ಲಾಸ್ಟ್ ಪದ್ಯಪಾಠದಲ್ಲಿ ಗೆಳೆತನ ಇಹಲೋಕಕ್ಕಿಂತ ಅಮೃತ ಹೇಗೆ ತಿಳಿಸಿರಿ ಅಂತಕ್ಕಂಥದ್ದು ಗೆಳೆತನ ಒಂದು ಪದ್ಯಪಾಠದ ಪ್ರಶ್ನೆ ಇತ್ತು. ಆಮೇಲೆ ಗೆಳೆಯರ ಮನಸ್ಸಿನ ಭಾವನೆ 2ರ ಬದಲಾಗಿ 1 ನಿಮ್ಗೆ ಏನು ಮಾಡಿದ್ರು ಕೊಟ್ಟಿದ್ರು. ಓಕೆನಾ. ಆಮೇಲೆ ಗದ್ಯ ಲಾಸ್ಟ್ ಒಂದು ಪತ್ರ ಇದೆ ನೋಡಿ, ಇದು ಮನವಿ ಪತ್ರ. ಯಾವತ್ತು ಮನವಿ ಪತ್ರವನ್ನು ಬರೆಯುವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೇಲೆ ದಿನಾಂಕ ಸ್ಥಳ ಇರಬೇಕು. ಇಂದ ಆಲ್ರೆಡಿ ಕೊಟ್ಟಿದ್ದಾರೆ. ಬಸವಣ್ಣ, ಕುವೆಂಪು ನಗರ, ಮೈಸೂರು.
ಯಾರಿಗೆ ಪತ್ರ ಬರಬೇಕು? ಆಯುಕ್ತರು, ನಗರ ಪಾಲಿಕೆ ಮೈಸೂರು. ಸಮಸ್ಯೆ ಏನು? ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ. ಇಂದಗೆ ಮಾನ್ಯರೇ ಅಂತ ಬರೆದು ಲಾಸ್ಟ್ ಪತ್ರದ ಒಡಲಿನಲ್ಲಿ ಕುಡಿಯುವ ನೀರನ್ನು ನೀವು ನಮಗೆ ಪೂರೈಕೆ ಮಾಡಬೇಕು ಅಂತ ಒಂದು ಮನವಿಯನ್ನು ಬರೀಬೇಕು. ಅದರ ಬದಲಾಗಿ ಒಂದು ಪ್ರಬಂಧ ಕೇಳಿದ್ರು, ಪರಿಸರ. ಪ್ರಬಂಧವನ್ನು ಬರೆಯುವಾಗ 3 ಹಂತಗಳನ್ನು ಬಳಸಬೇಕು. ಫಸ್ಟ್ ಒಂದು ಪೀಠಿಗೆ, ಎರಡನೇದು ವಿಷಯದ ನಿರೂಪಣೆ, ಮೂರನೇದು ಏನು? ಉಪಸಂಹಾರ. ಇಷ್ಟು ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.